ಕೈಲಾಶ್ ಡಿಜಿಟಲ್ ಮೊಬೈಲ್ಸ್ ಅರ್ಪಿಸುವ ಲಕ್ಪತಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಸಾಕಷ್ಟು ಕಾಲರ್ಗಳಿಗೆ ಪ್ರಶ್ನೆನ ಕೇಳಿದ್ವಿ, ಹಾಗೇನೆ SMS ರೌಂಡ್ ಅಲ್ಲಿ ಕೂಡ ಸಾಕಷ್ಟು ಪ್ರಶ್ನೆಗಳು ಹೋಯಿತು. ಹಾಗಾಗಿ ಫಟಾಫಟಾಗಿ ಉತ್ತರವನ್ನು ಕೊಟ್ಟು ಸಟಾಸಟ್ಟಾಗಿ ಬಹುಮಾನವನ್ನ ಗಳಿಸುವಂತಹ ಅವಕಾಶವನ್ನ ಹಲವರು ಪಡೆದುಕೊಂಡ್ರು. ಈಗ ನಮ್ಮೊಂದಿಗೆ ವಿಶೇಷವಾದಂತಹ ಅತಿಥಿ ಇದ್ದಾರೆ, ಬನ್ನಿ ಅವರನ್ನ ಮೊದಲಿಗೆ ಸ್ವಾಗತಿಸೋಣ. ದೀಪಕ್ ನಾಯಕ್, ಐಶ್ವರ್ಯ ಟಿ ಇಂಡಸ್ಟ್ರಿನ ಮ್ಯಾನೇಜಿಂಗ್ ಡೈರೆಕ್ಟರ್ ಇವರು. ಧನ್ಯವಾದಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರೋದಕ್ಕೆ, ಹಾಗೇನೆ ಹೊಸ ವರ್ಷದ ಶುಭಾಶಯಗಳು ಸರ್. ಸೇಮ್ ಟು ಯು. ಹಾಗೇನೆ ದೀಪಕ್ ಅವರೇ, ಏನನ್ಸುತ್ತೆ ನಿಮಗೆ ಈ ಲಕ್ಪತಿ ಕಾರ್ಯಕ್ರಮದ ಬಗ್ಗೆ? ಒಂದು ಅದೃಷ್ಟವನ್ನು ತಂದುಕೊಡುವಂತಹ ಅವಕಾಶ, ಏನು ಹೇಳ್ತೀರಿ ಇದ್ರ ಬಗ್ಗೆ? ಮೊಟ್ಟ ಮೊದಲನೇದಾಗಿ ಇದು ಹೊಸ ವರ್ಷದ ಮೊದಲೇ ದಿನ. ಈ ಸಂದರ್ಭದಲ್ಲಿ ನಾನು ನಮ್ಮ ಸಮಸ್ತ ಗ್ರಾಹಕರಿಗೆ, ಹಂಚಿಕೆದಾರರಿಗೆ ಅಂದರೆ ಡಿಸ್ಟ್ರಿಬ್ಯೂಟರ್ಸ್ ಪ್ಲಸ್ ಸಮಸ್ತ ಸುವರ್ಣ ನ್ಯೂಸ್ ಚಾನಲ್ ವೀಕ್ಷಕರಿಗೆ ಈ ಸಂದರ್ಭದಲ್ಲಿ ಹೊಸ ವರ್ಷ ಹಾರ್ದಿಕ ಶುಭಾಶಯ ಹೇಳಲಿಕ್ಕೆ ಇಚ್ಛಪಡ್ತೀನಿ. ಮತ್ತು ಈ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಅದೇ ರೀತಿ ನಾನು ಎಲ್ಲ ವೀಕ್ಷಕರಲ್ಲಿ ಮನವಿ ಮಾಡ್ತೀನಿ, ತಾವು ಹೆಚ್ಚಿಗೆ ಇದರಲ್ಲಿ ಭಾಗವಹಿಸಿ ಲಕ್ಪತಿಗಳಾಗ್ಬೋದು, ಲಕ್ಷಾಧೀಶರಾಗ್ಬೋದು ಅಂತ. ಖಂಡಿತ ಅದೃಷ್ಟವನ್ನ ತಂದು ಕೊಡುವಂಥದ್ದು, ಹಾಗೇನೆ ಲಕ್ಷಾಧೀಶರಾಗ್ಲಿಕ್ಕೆ ಕೂಡ ಅವಕಾಶವನ್ನ ಕೊಡುವಂಥದ್ದು. ಸೂಪರ್ ಆದಂತಹ ಅವಕಾಶ. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೇನೆ ನಮ್ಮ ಕಾರ್ಯಕ್ರಮದ ವಿಶೇಷತೆ ಏನಪ್ಪಾ ಅಂತಂದ್ರೆ, ಇಲ್ಲಿ ಕಾರ್ಡ್ ರೌಂಡ್ ಇರುತ್ತೆ, SMS ರೌಂಡ್ ಇರುತ್ತೆ, ಹಾಗೇನೆ ಕಾಲರ್ ರೌಂಡ್ ಇರುತ್ತೆ. ಹಾಗಾಗಿ ಮೂರು ರೀತಿಯಲ್ಲಿ ಬಹುಮಾನವನ್ನ ಗೆಲ್ಲುವಂತಹ ಅವಕಾಶ. ಹಾಗಿದ್ರೆ ಕಳೆದ ಬಾರಿ ನಾವು ಕೇಳಿದಂತಹ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಏನಿದೆ, ಬನ್ನಿ ಅದನ್ನ ನೋಡೋಣ. ಮೊದಲನೇದಾಗಿ SMS ರೌಂಡ್ ಅಲ್ಲಿ ನಾವು ಕೇಳಿದಂತಹ ಪ್ರಶ್ನೆಗಳಿಗೆ ಉತ್ತರವನ್ನ ನೋಡುವಂತಹ ಸರದಿ. SMS ರೌಂಡ್ ನಲ್ಲಿ ನಾವು ಕೇಳಿದಂತಹ ಮೊದಲನೇ ಪ್ರಶ್ನೆ ಇರುವಂತಹದ್ದು, ದ್ರೋಣಾಚಾರ್ಯ ಪ್ರಶಸ್ತಿ ಯಾರಿಗೆ ನೀಡಲಾಗುತ್ತೆ? ಆಯ್ಕೆಗಳಿದ್ದಂಥದ್ದು ತರಬೇತುದಾರ, ಕ್ರೀಡಾಪಟು, ಏಕಲವ್ಯ, ಅಂಪೈರ್. ಸರಿಯಾದ ಉತ್ತರ ದ್ರೋಣಾಚಾರ್ಯ ಪ್ರಶಸ್ತಿಯನ್ನ ನೀಡುವಂತಹದ್ದು ತರಬೇತುದಾರರಿಗೆ. ಸಾಕಷ್ಟು ಜನ ನಮಗೆ SMS ಅನ್ನ ಕೂಡ ಕಳಿಸಿದ್ದಾರೆ. ಸರಿಯಾದ ಉತ್ತರ ಇರುವಂತಹದ್ದು ತರಬೇತುದಾರರಿಗೆ ಈ ಪ್ರಶಸ್ತಿಯನ್ನ ಕೊಡಲಾಗುತ್ತೆ. ಸಾಕಷ್ಟು ಜನ ನಮಗೆ SMS ಮೂಲಕ ಇದಕ್ಕೆ ಉತ್ತರವನ್ನ ಕೂಡ ಕಳಿಸಿದ್ದೀರಿ. ಲಕ್ಕಿ ವಿಜೇತರು ಯಾರು ಅನ್ನೋದನ್ನ ನೋಡೋಣ. ಆದರೆ ಅದಕ್ಕೂ ಮುನ್ನ ಎರಡನೇ ಪ್ರಶ್ನೆ ನಾವು SMS ರೌಂಡ್ ನಲ್ಲಿ ಕೇಳಿದಂತದ್ದು ಯಾವುದು, ಅದಕ್ಕೆ ಸರಿಯಾದ ಉತ್ತರ ಏನು, ಬನ್ನಿ ನೋಡೋಣ. ವಿಶ್ವದ ಅತಿ ಕುಳ್ಳಿ ಜ್ಯೋತಿ, ಆಕೆಯ ಎತ್ತರ ಎಷ್ಟು? A 2 ಅಡಿ, B 62.8 ಸೆಂಟಿಮೀಟರ್, C 3 ಅಡಿ, D 50 ಸೆಂಟಿಮೀಟರ್. ಸರಿಯಾದ ಉತ್ತರ ಯಾವುದು? ಸರಿಯಾದ ಉತ್ತರ ಇರುವಂತಹದ್ದು B 62.8 ಸೆಂಟಿಮೀಟರ್. ವಿಶ್ವದ ಅತಿ ಕುಳ್ಳಿ ಜ್ಯೋತಿಯ ಎತ್ತರ ಇದು. ಓಕೆ, ಹಾಗೇನೆ ಮುಂದಿನ ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ನೋಡೋಣ. ಯಾವ ಪ್ರಶ್ನೆಯನ್ನ ಕೇಳಿದ್ವಿ, ಆ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅನ್ನುವಂಥದ್ದು, ಅದನ್ನ ನಾವು ಕಾರ್ಡ್ ಮೂಲಕ ಕಳಿಸಲಿಕ್ಕೆ ಹೇಳಿದ್ವಿ. ಕಾರ್ಡ್ ಜಾಕ್ಪಾಟ್ ನಲ್ಲಿ ನಾವು ಕೇಳಿದಂತಹ ಪ್ರಶ್ನೆ ಮತ್ತು ಅದಕ್ಕೆ ಸರಿಯಾದ ಉತ್ತರವನ್ನ ಬನ್ನಿ ನೋಡೋಣ. ಸುವರ್ಣ ನ್ಯೂಸ್ನ ತಲೆಹರಟೆ ಮಾತನಾಡುವ ಶೈಲಿ ಯಾರದ್ದು? ಧೀರೇಂದ್ರ ಗೋಪಾಲ್, ಉಪೇಂದ್ರ, ತಬಲಾ ನಾಣಿ, ನರಸಿಂಹರಾಜು. ಸುವರ್ಣ ನ್ಯೂಸ್ನ ತಲೆಹರಟೆ ಮಾತನಾಡುವ ಶೈಲಿ ಉಪೇಂದ್ರ ಅವರದ್ದು. B ಉಪೇಂದ್ರ ಸರಿಯಾದ ಉತ್ತರ. ಸಾಕಷ್ಟು ಜನ ನಮಗೆ ಕಾರ್ಡ್ ಮೂಲಕ ಕಳಿಸಿದ್ದಾರೆ. ಅವರಲ್ಲಿ ವಿಜೇತರು ಯಾರು ಅಂತ ನೋಡುವಂತಹ ಸಮಯ ಬರುತ್ತೆ. ಆದರೆ ಅದಕ್ಕೂ ಮುನ್ನ ಎರಡನೇ ಪ್ರಶ್ನೆ, ನಾವು ಕಾರ್ಡ್ ಜಾಕ್ಪಾಟ್ ನಲ್ಲಿ ಕೇಳಿದಂತಹ ಎರಡನೇ ಪ್ರಶ್ನೆ ಯಾವುದು, ಅದಕ್ಕೆ ಸರಿಯಾದ ಉತ್ತರ ಏನು, ಬನ್ನಿ ನೋಡೋಣ. ಸುವರ್ಣ ಸುದ್ದಿ ವಾಹಿನಿಯ ರಾತ್ರಿ 9 ಗಂಟೆ ನ್ಯೂಸ್ನ ಬದಲಾದ ರೂಪ. A ಸುವರ್ಣ ಸುದ್ದಿ, B 9 PM ನ್ಯೂಸ್, C ನ್ಯೂಸ್ ಅವರ್, D ನ್ಯೂಸ್ at 9. ಸರಿಯಾದ ಉತ್ತರ A ಸುವರ್ಣ ಸುದ್ದಿ. ಸುವರ್ಣ ಸುದ್ದಿ ವಾಹಿನಿಯ 9 ಗಂಟೆ 9 PM ನ್ಯೂಸ್ ಅಂತ ಬರ್ತಿತ್ತು, ಈಗ ಸುವರ್ಣ ಸುದ್ದಿ ಅಂತ ಬದಲಾಗಿದೆ ರೂಪ. ಈ ಉತ್ತರ ಸಾಕಷ್ಟು ಜನ ನಮಗೆ ಸರಿಯಾದ ಉತ್ತರವನ್ನ ನೀವು ಕಳಿಸಿದಿರಿ. ಅದರಲ್ಲಿ ಸರಿಯಾದ ಉತ್ತರ ಕೊಟ್ಟಂತಹವರಲ್ಲಿ ಅದೃಷ್ಟಶಾಲಿಗಳಿಗೆ ಯಾರು ಅನ್ನೋದನ್ನ ಆಯ್ಕೆ ಮಾಡುವಂತಹ ಸಮಯ ಈಗ. ಹಾಗಿದ್ರೆ ದೀಪಕ್ ಅವರೇ, ಸರಿಯಾದ ಉತ್ತರವನ್ನ ಕೊಟ್ಟಂತಹ ವಿಜೇತರ ಎಲ್ಲ ಇಲ್ಲಿದೆ ಕಾರ್ಡ್ಗಳು, ಆ ಕಾರ್ಡ್ಗಳಲ್ಲಿ ಅದೃಷ್ಟಶಾಲಿಗಳು ಯಾರು ಅನ್ನೋದನ್ನ ನೀವು ಆಯ್ಕೆ ಮಾಡಬೇಕು. ಓಕೆ, ಯಾರಿಗೆ ಹೋಗುತ್ತೆ ಅಂತ ನೋಡೋಣ. ಇಂದಿನ ಅದೃಷ್ಟವಂತರು ಯಾರು ಅಂತ ನೋಡೋಣ. ಹೊಸ ವರ್ಷದ ಅದೃಷ್ಟವಂತರು ಖಂಡಿತವಾಗ್ಲೂ 2012ರ ಅದೃಷ್ಟ ಯಾರಿಗೆ ಒಲ್ದಿದೆ? ಮೊದಲನೇದು ನಾಗರಾಜಪ್ಪ ಜೆ, ಗಂಗಾವತಿಯಿಂದ ನಾಗರಪ್ಪ ಜಿ ಅವರಿಗೆ ಬಹುಮಾನ ಹೋಗಿದೆ. ನಾಗರಪ್ಪ ಜಿ, ಕಂಗ್ರಾಚುಲೇಷನ್ಸ್. ಹಾಗೇನೆ ಇನ್ನೊಂದು ಕಾರ್ಡ್ ಪಿಕ್ ಮಾಡಬೇಕು. ಇನ್ನೊಂದು ವಿಜೇತರು ಯಾರು, ಅದೃಷ್ಟಶಾಲಿಗಳು ಯಾರು ನೋಡೋಣ. ಎರಡನೇ ವಿಜೇತರು ಮೊಹಮ್ಮದ್ ಅನ್ನೋರಿಗೆ ಪ್ರಶಸ್ತಿ ಹೋಗಿದೆ. ತುಮಕೂರಿನಿಂದ ಕಳಿಸಿದ್ದಾರೆ ಕಾರ್ಡನ್ನ. ಮೊಹಮ್ಮದ್, ಕಂಗ್ರಾಚುಲೇಷನ್ಸ್. ಮೊಹಮ್ಮದ್ ಅವರಿಗೆ ಕೂಡ ಕಾರ್ಡ್ ಮೂಲಕ ಪ್ರಶಸ್ತಿ ಲಭ್ಯವಾಗ್ತಾ ಇದೆ. ಕಾರ್ಡ್ ಮೂಲಕ ವಿಜೇತರಿಗೆ ಬಹುಮಾನ ಹೋಗುತ್ತೆ. ಮೊಬೈಲ್ ನ ಬಹುಮಾನವಾಗಿ ನಾವು ಕೊಡ್ತಾ ಇದ್ದೀವಿ.
ಹಾಗಿದ್ರೆ ಯಾರೆಲ್ಲ ಕಳೆದ ಬಾರಿ ವಿಜೇತರಾಗಿದ್ದಾರೆ, SMS ರೌಂಡ್ ನಲ್ಲಿ ವಿಜೇತರಾದಂತವರು ಯಾರು? SMS ರೌಂಡ್ ನ ವಿಜೇತರ ಪಟ್ಟಿ ಈ ರೀತಿ ಇದೆ. ಸೌಮ್ಯ ಬಾಗಲಕೋಟೆ, ಆದಿಶೇಷ್ ಮೈಸೂರು. ಹಾಗೇನೆ ಫೋನ್ ರೌಂಡ್ ನಲ್ಲಿ ಮೊದಲಿಗೆ ನೋಡೋಣ. ಬೆಂಗಳೂರಿನಿಂದ ಸಿಂಧು, ಬೆಂಗಳೂರಿನಿಂದನೇ ಕಿರಣ್, ರಾಘವೇಂದ್ರ ರಾಯಚೂರು, ರವಿ ಮಂಡ್ಯ, ನಿವೇದಿತಾ ಬೆಂಗಳೂರು. ಇವರು ಫೋನ್ ರೌಂಡ್ ನಲ್ಲಿ ಗೆದ್ದಂತಹ ವಿಜೇತರು. ಇನ್ನು ನೆಕ್ಸ್ಟ್ SMS ರೌಂಡ್ ನಲ್ಲಿ ವಿಜಯಶಾಲಿಗಳಾದಂತವರು ಬಾಗಲಕೋಟೆಯಿಂದ ಸೌಮ್ಯ, ಮೈಸೂರಿನಿಂದ ಆದಿಶೇಷ್. ಇವರಿಬ್ಬರು SMS ರೌಂಡ್ ನಲ್ಲಿ ವಿಜಯಶಾಲಿಗಳಾಗಿದ್ದಾರೆ. ಓಕೆ, ಸಾಕಷ್ಟು ಜನ ವಿಜೇತರಿದ್ದಾರೆ. ವಿಜೇತರಿಗೆಲ್ಲರಿಗೂ ಶುಭಾಶಯಗಳು. ಈ ಎಲ್ಲ ಬಹುಮಾನಗಳ ಪ್ರಾಯೋಜಕರು ನ್ಯೂಜನ್ ಮೊಬೈಲ್ಸ್ ಫ್ರಮ್ ದ ಹೌಸ್ ಆಫ್ ಕೈಲಾಶ್, SVT ಮಾಗಡಿ ರೋಡ್, ಕೆಂಪೇಗೌಡ ರೋಡ್, BVK ಅಯ್ಯಂಗಾರ್ ರೋಡ್ ಮತ್ತು ಬಸವನಗುಡಿ. ಕಸ್ತೂರಿ ರಾಯಲ್ ಗೋಲ್ಡ್ ಚಹಾ, ಐಶ್ವರ್ಯ ಟಿ ಇಂಡಸ್ಟ್ರೀಸ್ ಬೆಂಗಳೂರವರ ತಯಾರಿಕೆ. ನ್ಯೂಜನ್ ಮೊಬೈಲ್ಸ್ ಫ್ರಮ್ ದ ಹೌಸ್ ಆಫ್ ಕೈಲಾಶ್, SVT ಮಾಗಡಿ ರೋಡ್, ಕೆಂಪೇಗೌಡ ರೋಡ್, BVK ಅಯ್ಯಂಗಾರ್ ರೋಡ್ ಮತ್ತು ಬಸವನಗುಡಿ. ಕಸ್ತೂರಿ ರಾಯಲ್ ಗೋಲ್ಡ್ ಚಹಾ, ಐಶ್ವರ್ಯ ಟಿ ಇಂಡಸ್ಟ್ರೀಸ್ ಬೆಂಗಳೂರವರ. ಓಕೆ, ಹಾಗಿದ್ರೆ ಈ ಬಾರಿ ಕಾರ್ಡ್ ರೌಂಡ್ ನಲ್ಲಿ ಕಾರ್ಡ್ ಜಾಕ್ಪಾಟ್ಗೆ ಯಾವ ಪ್ರಶ್ನೆಗಳಿವೆ? ಪ್ರಶ್ನೆಗಳನ್ನ ನೋಡೋಣವಾ? ಪ್ರಶ್ನೆಗಳು ಈ ರೀತಿ ಇವೆ. ಕಾರ್ಡ್ ಜಾಕ್ಪಾಟ್ ನಲ್ಲಿ ಮೊದಲನೇ ಪ್ರಶ್ನೆ ಇರುವಂತಹದ್ದು, ಸುವರ್ಣ ನ್ಯೂಸ್ ನಲ್ಲಿ ಬರುವ ಟಾರ್ಗೆಟ್ ಕಾರ್ಯಕ್ರಮದ ನಿರೂಪಕರು ಯಾರು? ಆಯ್ಕೆಗಳು: ಎ ವಿಶ್ವೇಶ್ವರ ಭಟ್, ಬಿ ಹಮೀದ್ ಪಾಳ್ಯ, ಸಿ ಗೌರಿ ಶಕ್ಕಿ, ಡಿ ರಂಗನಾಥ್ ಭಾರದ್ವಾಜ್. ಸರಿಯಾದ ಉತ್ತರವನ್ನ ನಮಗೆ ಬರೆದು ಕಳಿಸಿ. ನಮ್ಮ ವಿಳಾಸ ಈ ರೀತಿ ಇದೆ. ಪತ್ರವನ್ನ ಬರೆಯಿರಿ ಈ ವಿಳಾಸಕ್ಕೆ. ಕೈಲಾಶ್ ನ್ಯೂಜನ್ ಮೊಬೈಲ್ ಲಕ್ಪತಿ, ಸುವರ್ಣ ನ್ಯೂಸ್ 24/7, ಇನ್ಫ್ಯಾಂಟ್ರಿ ರೋಡ್, ಬೆಂಗಳೂರು 1. ಹಾಗೆಯೇ ಕಾರ್ಡ್ ಜಾಕ್ಪಾಟ್ ನಲ್ಲಿ ಇನ್ನೂ ಒಂದು ಪ್ರಶ್ನೆಗೆ ಉತ್ತರವನ್ನ ಕೊಡುವಂತಹ ಅವಕಾಶ ಇದೆ. ಹಾಗಿದ್ರೆ ಬನ್ನಿ, ಪ್ರಶ್ನೆ ಏನು ಅಂತ ನೋಡೋಣ. ಎರಡನೇ ಪ್ರಶ್ನೆ ಇರುವಂತಹದ್ದು, ಸುವರ್ಣ ನ್ಯೂಸ್ನ ಧ್ಯೇಯ ವಾಕ್ಯ ಏನು? ಎ ನೇರ, ದಿಟ್ಟ, ನಿರಂತರ, ಬಿ ನಿಮ್ಮೊಂದಿಗೆ ನಾವು, ಸಿ ಸುಂದರ ಸಮಾಜಕ್ಕಾಗಿ, ಡಿ ನಾವಿರುವುದೇ ನಿಮಗಾಗಿ. ಸರಿಯಾದ ಉತ್ತರ ನಿಮಗೆ ಗೊತ್ತಿದ್ರೆ ಆಯ್ಕೆ ಯಾವುದಿದೆಯೋ ಅದನ್ನ ಬರೆದು ಕ್ವಶ್ಚನ್ 2 ಅಂತ ಬರೆದು ಅದಕ್ಕೆ ಸರಿಯಾದ ಉತ್ತರವನ್ನ ಬರೆದು ನಮಗೆ ಕಳಿಸ್ಕೊಡಿ. ಕಾಂಪಿಟೇಷನ್ ಪೋಸ್ಟ್ ಕಾರ್ಡ್ ನಲ್ಲಿ ಮಾತ್ರ ನಿಮ್ಮ ಉತ್ತರವನ್ನ ಬರೆದು ಕಳಿಸಬೇಕು. ನಮ್ಮ ವಿಳಾಸವನ್ನ ಮತ್ತೊಮ್ಮೆ ನೋಟ್ ಮಾಡ್ಕೊಳ್ಳಿ. ನಮ್ಮ ವಿಳಾಸ ಇರುವಂತದ್ದು, ಪತ್ರವನ್ನ ಬರೆಯಿರಿ ಈ ವಿಳಾಸಕ್ಕೆ. ಕೈಲಾಶ್ ನ್ಯೂಜನ್ ಮೊಬೈಲ್ಸ್ ಲಕ್ಪತಿ, ಸುವರ್ಣ ನ್ಯೂಸ್ 24/7, ಇನ್ಫ್ಯಾಂಟ್ರಿ ರಸ್ತೆ, ಬೆಂಗಳೂರು 1. ನೆನಪಿರಲಿ, ಕಾಂಪಿಟೇಷನ್ ಕಾರ್ಡ್ ನಲ್ಲೇ ನೀವು ಪತ್ರವನ್ನ ಬರೆದು ಕಳಿಸಬೇಕು. ಯಾವುದೇ ರೀತಿ ಹಾಳೆಯಲ್ಲಿ ಬರೆದು ಕಳಿಸುವ ಹಾಗಿಲ್ಲ. ಕಾಂಪಿಟೇಷನ್ ಕಾರ್ಡ್ ನಲ್ಲಿ ಕಳಿಸಿದ್ರೆ ಮಾತ್ರ ಅದನ್ನ ಕ್ವಾಲಿಫೈ ಮಾಡಲಾಗುತ್ತೆ, ಅದನ್ನ ಕನ್ಸಿಡರ್ ಮಾಡಲಾಗುತ್ತೆ. ಹಾಗಾಗಿ ನೀವು ನಿಮ್ಮ ಉತ್ತರವನ್ನ ಬರೆದು ಕಳಿಸಿ. ಮೊದಲಿಗೆ ದೀಪಕ್ ಅವರೇ ಧನ್ಯವಾದಗಳು, ಸ್ಟುಡಿಯೋಗೆ ಬಂದು ನಿಮ್ಮ ಅನುಭವವನ್ನ ಹಂಚಿಕೊಂಡ್ರಿ. ಹಾಗೇನೆ ಅದೃಷ್ಟಶಾಲಿ ವಿಜೇತರನ್ನ ಆಯ್ಕೆ ಮಾಡಿದ್ರಿ ಕೂಡ. ಥ್ಯಾಂಕ್ ಯು ಸೋ ಮಚ್. ನಮಗೂ ಧನ್ಯವಾದಗಳು, ನನಗೆ ಕರೆದು ಬಿಟ್ಟು ಇಲ್ಲಿ ಅವಕಾಶ ಕೊಟ್ಟದಕ್ಕೆ, ಹಾಗೆ ನ್ಯೂ ಇಯರ್ಗೆ ವಿಶಸ್ ಹೇಳಲಿಕ್ಕೆ ನಿಮಗೂ ತುಂಬ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಹಾಗಿದ್ರೆ ವೀಕ್ಷಕರೇ, ಮತ್ತೆ ಮುಂದಿನ ಭಾನುವಾರ ಇದೇ ರೀತಿ ಪ್ರಶ್ನೆಗಳ ಸುರಿಮಳೆ ಇರುತ್ತೆ. ಫಟಾಫಟ್ ಆಗಿ ಪ್ರಶ್ನೆಗೆ ಸಟಾಸಟ್ಟಾಗಿ ಉತ್ತರವನ್ನ ಕೊಟ್ಟು ನಿಮ್ಮ ಮನೆಯಲ್ಲಿ ಇದ್ದುಕೊಂಡೇ ಬಹುಮಾನವನ್ನ ಗೆಲ್ಲುವಂತಹ ಅವಕಾಶ ಇದು ಕೇವಲ ಕೈಲಾಶ್ ನ್ಯೂಜನ್ ಮೊಬೈಲ್ಸ್ ಅರ್ಪಿಸುವ ಲಕ್ಪತಿಯಲ್ಲಿ ಮಾತ್ರ. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ನಮಸ್ಕಾರ.